जगह भी उनका था, टाइम भी उनका था, लेकिन फैसला हमारा था। ಪಾಕಿಸ್ತಾನದವ್ರು ಭಾರಿ ತೊಂದರೆ ಕೊಟ್ಬಿಟ್ರು ಕಣ್ರಿ. ನಮಗೆ ತೊಂದರೆ ಕೊಟ್ಟರು ಅಂದರೆ ಕಾರ್ಗಲ್ಲಲ್ಲಿದ್ದಾಗ ನಾವು ರೋಡ್ ಮಾಡ್ತಿದ್ವಿ. ನಾವು ಇಂಜಿನಿಯರ್ಸು ರೋಡ್ ಮಾಡ್ಬೇಕಾದ್ರೆ ಡೈಲಿ ಫೈರು, ನಮ್ಮ ಕಂಡ್ರೆ ಸಾಕು ಫೈರು, ಬೇರೆ ಬಂದರೆ ಸಾಕು, ನಮ್ಮ ಬರೀ ಡ್ರೆಸ್ ನೋಡಿದ್ರೆ ಸಾಕು ಫೈರು. ಆ ಪಾಪಿಗಳಿಂದ ನಾವು ಭಾರಿ ನೊಂದ್ಬಿಟ್ವು. ಆ ಪಾಕಿಸ್ತಾನದ ಅವ್ರನ್ನ ಬರ್ಬಾತ್ ಬರ್ಬಾದ್ ಮಾಡ್ಬೇಕು, ಅದೇ ನಮ್ಮ ಆಸೆ. ಈಗಲೂ ಮನೆಗೆ ಬಂದರೂ ಅದೇ ನಮ್ಮ ಆಸೆ ಇದೆ, ಬರ್ಬಾದ್ ಮಾಡ್ಬೇಕು ಅವ್ರನ್ನ. ಪಾಪಿಗಳು ನಮಗೆ ಭಾರಿ ಕಷ್ಟ ಕೊಟ್ಬಿಟ್ರು. ಈಗಲೂ ನಮ್ಮ ಫೈರಲ್ಲಿ ಹೋಯ್ತು, ಇದು ಕಪಾಳ ಒಳಗೆ ಹೋಯ್ತು ನೋಡ್ರಿ, ಏನು ಕೇಳಲ್ಲ. ಸೇಕಾಗತ್ತೆ, ಹಿಂಗೆ ಓಡಾಡ್ತೀನಿ, ಬೀಳ್ತೀನಿ. ಆ ಮಾಡೋದು ಲೌಡಿ ಮುಕ್ಕೊಂಡು ಶೆಲ್ಟರ್ ರೆಡಿ ಮಾಡ್ತಿದ್ದೆ ನಾನು. ಇಂಜಿನಿಯರ್ಸು ಕಾರ್ಗಲಲ್ಲಿ ಫಸ್ಟು ರೋಡ್ ಮಾಡ್ಕೊಂಡು ಹೋದ್ವಿ ಮೇಲೆ. ನಾವು ಇಂಜಿನಿಯರ್ಸ್ ರೋಡ್ ಮಾಡ್ಬೇಕಲ್ಲ, ರೋಡ್ ಮಾಡ್ಕೊಂಡು 92ರಲ್ಲಿ, ಅವಾಗಲೇ 92ರಲ್ಲೇ ನನಗೆ ಎಫೆಕ್ಟ್ ಆಗ್ಬಿಡ್ತು ಆ ಫೈರಲ್ಲಿ. ಆ ಥರ ಈಗಲೂ ಅದು ಮನಸ್ಸು ಹೆಂಗಾಗತ್ತೆ ನೋಡಿರಿ ನಮಗೆ. ಈಗಲೂ ಮನಸ್ಸೊಳಗಿದೆ ಅವರು ಸಾಯಿಸಬೇಕು ಅಂತ. ಅವರು ಸ್ವಲ್ಪ ಹೈಟಲ್ಲಿದ್ದಾರೆ, ನಾವು ಕೆಳಗಿದ್ದೀವಿ, ರೋಡ್ ಮಾಡ್ಕೊಂಡು ಹೋಗ್ಬೇಕು. ಅವರು ಫಸ್ಟ್ ನಾವು 92ಅಲ್ಲಿ ರೋಡ್ ಮಾಡಿದರೆ ನಾವು ಇಂಜಿನಿಯರ್ಸು ರೋಡ್ ಮಾಡ್ಕೊಂಡು ಕಾರ್ಗಲ್ ಶೆಲ್ಟರ್ ರೆಡಿ ಮಾಡಿದ್ವಿ ಬಂಗರ್ ಒಳಗೆ. ನಾವು ಗನ್ ಇಡೋದಕ್ಕೆ ಆ ಗನ್ ಇಡೋ ತೂತ ಮಾಡ್ಬೇಕಾರೆ ಗುಡ್ಡದಲ್ಲಿ ತೂತ ಮಾಡ್ತೀವಲ್ಲ, ದೊಡ್ಡ ಗುಡ್ಡ ಅಲ್ಲ, ಒಳಗೆ ಕೊರೆದು ಅದು ಕೊರೆದಂಗೆಲ್ಲ ಫೈರು ದಡಿ ಬಡಿ ಮಾಡಿಬಿಟ್ರು. ನಾವು ಬಿದ್ದು ಎದ್ದೆದ್ದು ಹೋದ್ವು, ಹೆಂಗ ಬಂದು ಬಾಳ್ಕೊಂಡು ಬೇರೆ 2 ದಿನ ಊಟ ಇಲ್ಲ, ತಿಂಡಿ ಇಲ್ಲ, ಕಡಲೆಬೇಳೆ ಹೆಸರು ಬೇಳೆ ಜೋಬಿ ಹಾಕೊಂಡು 2 ದಿನ ತಿರ್ಗಂತ ಅವರಲ್ಲೇ ಗುಡದ ಮೇಲೆ ಆಮ್ಲೇಷನ್ ಹೊತ್ಕೊಂಡು ಹೋಗಿ ಹಿಡಿದಿದ್ದ ಮೇಲೆ ಕಾರ್ಗಲ್ಲಲ್ಲಿ. ಒಂದು ಎರಡನೇದಾಗಿ ಬಿದ್ದು ರೊಟ್ಟಿ ಹಾಕಿರ್ತೀವಲ್ಲ ತಿಂದು ನಾಳೆ ನಾಡ್ದು ಅವನ್ನೇ ಆಯ್ಕೊಂಡು ತಿಂತೀವಿ. ಕ್ಲೋಡ್ಸ್ ಆದಾಗ ಹೆಲಿಕಾಪ್ಟರ್ ಕೆಳಗೆ ಬರೋದಿಲ್ಲ, ಹೆಲಿಕಾಪ್ಟರ್ ಯಾವ ವಾಹನ ಯಾವ ಇರೋದಿಲ್ವಲ್ಲ, ಐಸಲ್ಲ. 2 ದಿನ 3 ದಿನ ಅದನ್ನೇ ಆಯ್ಕೊಂಡು ತಿಂದಿದ್ದೀವಿ. ಅದನ್ನು ಹೇಳ್ಬಾರ್ದು ಕಷ್ಟ ನಮ್ಮದಲ್ಲಿ, ಕಾಶ್ಮೀರದಲ್ಲಿ, ಕಾರ್ಗಲಲ್ಲಿ ಆ ಥರ ಇದ್ದರು. ತುಂಬ ಥ್ಯಾಂಕ್ಸ್. ಕಾರ್ಗಿಲಲ್ಲಿ ಏನಾಯ್ತು ಹೇಳಿ, ಅವ್ರು ಅದಕ್ಕೆ ಅವರೇ ಭಿಕ್ಷೆ ಕೇಳ್ತಾರೆ. ಗೊತ್ತಿದೆ ಇನ್ನು ಮುಂದೆ ನಮ್ಮ ಕೈಯಲ್ಲಿ ಆಗಲ್ಲ, ನಮ್ಮನ್ನು ಇವರು ಉಳಿಸಲ್ಲ ಅಂತ ಗೊತ್ತು. ಭಾರತ ದೇಶ ಉಳಿಸಲ್ಲ. ಭಾರತ ದೇಶದ ಜನ ಎಲ್ಲರೂ ಹೋಗಿ ಬಾರ್ಡ್ರಲ್ಲಿ ನಿಂತ್ಕೊಂಡು ಸೂಸು ಮಾಡಿಬಿಟ್ರೆ ಅದು ಮುಳುಗೋಗ್ಬಿಡುತ್ತೆ ಪಾಕಿಸ್ತಾನ. ನಮ್ಮ ಯಾವ ಸ್ಟೇಟಿಗೂ ಸಮಾನ ಅಲ್ಲ ಅಂಥ ಕಂಟ್ರಿನ ಅದು. ಬಿಕಾರಿ ದೇಶ. ತಡೀರಿ, 47 ತನಕ ತಡೀರಿ, ಇನ್ನೂ ಏನೇನಾಗತ್ತೆ ನೋಡ್ರಿ. 2047 ತನಕ. ಈ ಆಗಸ್ಟ್ 15ರೊಳಗೆ ನಮಗೆ POK ಬರಬೇಕು ಅನ್ನೋದು ನಮ್ಮ ಆಸೆ. ನಾವು ಪ್ರಧಾನಮಂತ್ರಿಯವ್ರಿಗೆ ಇದೇ ರಿಕ್ವೆಸ್ಟ್ ಮಾಡ್ತಾ ಇರೋದು. ಬೇಕಾದ್ರೆ ಈಗಲೂ ನಾವು ದೇಶ ಕಾಯಕ್ಕೆ, ದೇಶದಲ್ಲಿ ಯಾವುದೇ ಯುದ್ಧ ನಡೆದ್ರು ನಾವು ಸೇವೆ ಹೋಗಿ ರೆಡಿ ಇದ್ದೀವಿ. ಈ ವರ್ಷದ ಆಗಸ್ಟ್ 15ರೊಳಗೆ POK ನಮಗೆ ಸೇರಬೇಕು ಅನ್ನೋ ಆಸೆ ನಮಗೆ. ಅದಷ್ಟಕ್ಕೆ ಚಿಂತೆ ಆಗಲ್ಲ. ಪಾಕಿಸ್ತಾನ ಇನ್ನೂ 3 ಭಾಗ ಆಗುತ್ತೆ. POK ಬಿಟ್ಕೊಟ್ಟ ಮೇಲೆ ಇನ್ನೂ 3 ಭಾಗ ಆಗುತ್ತೆ. ಎಲ್ಲ ಕಡೆಯಿಂದ ಅಕ್ಯುಪೈ ಮಾಡ್ಕೊಳ್ತಾರೆ. ಅದು ಹಾಗೆ ಆಗುತ್ತೆ. ಬಿಕಾರಿನೇ ಲಾಸ್ಟಿಗೆ ಉಳಿಯೋದು ಹರಿದ ರೊಟ್ಟಿ ಅವ್ರ ಹತ್ರ. ಫುಲ್ ರೊಟ್ಟಿ ಉಳಿಯಲ್ಲ, ಹರಿದ ರೊಟ್ಟಿನೇ ಪಾಕಿಸ್ತಾನದಲ್ಲಿ ಉಳಿಯೋದು, ಇನ್ನೇನು ಉಳಿಯಲ್ಲ. ಅದು ಹಾಗೆ ಆಗುತ್ತೆ, ಸದ್ಯದಲ್ಲೇ ಆಗುತ್ತೆ. ಆಪರೇಷನ್ ಸಿಂಧೂರ್ ಇನ್ನೂ ನಿಂತಿಲ್ಲ ಅಂತ ಮಾಜಿ ಸೈನಿಕರೊಬ್ರು ಹೇಳ್ಬೇಕಾದ್ರೆ, ಆಪರೇಷನ್ ಸಿಂಧೂರ್ ಇಲ್ಲಿಗೆ ನಿಂತಿಲ್ಲ. ಕ್ರಿಕೆಟ್ ಆಡ್ಬೇಕಾರೆ 2020 ಕ್ರಿಕೆಟ್ ಆಡ್ಬೇಕಾರೆ 3 ನಿಮಿಷದ ಬ್ರೇಕ್ ಕೊಡ್ತಾರೆ. ಆ ಬ್ರೇಕ್ ಆಗಿದೆ, ಇದು ಮುಗ್ದಿಲ್ಲ. ಪ್ರಧಾನಮಂತ್ರಿನೂ ಹೇಳಿದ್ದಾರೆ, ರಕ್ಷಣಾ ಮಂತ್ರಿನೂ ಹೇಳಿದ್ದಾರೆ, ಎಲ್ಲರೂ ಇದೇ ಹೇಳ್ತಾ ಇರೋದು. ಆಪರೇಷನ್ ಸಿಂಧೂರ ಇನ್ನೂ ಮುಗ್ದಿಲ್ಲ, ಇದು ಬ್ರೇಕಪ್ ಆಗಿರೋದಷ್ಟೇ. ಸ್ವಲ್ಪ ಬ್ರೇಕಪ್. ಅವರು ಮತ್ತಿನ್ನ ಕೆದಿಕೊಂಡ್ ಬರ್ತಾರೆ, ಅವಾಗ ಮತ್ತೆ ಹೊಡೆಯೋಣ ಅಂತೇಳಿ ಅಲ್ಲೇ ಇರ್ತಾರೆ, ಅಲ್ಲೇ ಹೊಡಿತಾರೆ, ಹಂಗೆ ಹೊಡಿತಾರೆ. ಹಾಗೆ ಆಗತ್ತೆ. 1971ರಿಂದಲೂ ನಾವು ಇದೇ ಯುದ್ಧ ಮಾಡ್ಕೊಂಡು ಬಂದಿದ್ದೀವಿ. ಅವತ್ತು ಹಿಮ್ಮೆಟ್ಟಿಸಿದ್ದೀವಿ, ಇವತ್ತು ಹಿಮ್ಮೆಟ್ಟಿಸ್ತೀವಿ ಪಾಕಿಸ್ತಾನ. ಆಪರೇಷನ್ ಸಿಂಧೂರ್ ಆಗಿರೋದು ಭಾರಿ ಒಳ್ಳೇದಾಯ್ತು. ಯಾಕೆ ಅಂದ್ರೆ ಪೂರಾ ಪ್ರಪಂಚಕ್ಕೆ ಭಾರತ ತಾಕತ್ತೇನು, ಡಿಫೆನ್ಸ್ ತಾಕತ್ತೇನು ಅನ್ನೋದು ತೋರಿಸ್ಕೊಟ್ಟಾಗಿದೆ. ಭಾರತ ಯಾವ ಮಟ್ಟದಲ್ಲಿದೆ ಅಂತೇಳಿ ಪೂರಾ ದೇಶ ನೋಡ್ತಾ ಇದೆ. ಎಲ್ಲ ನಿಬ್ಬೆರ್ಗಾಗಿ ನೋಡ್ತಾ ಇದ್ದಾರೆ. ಹೀಗೆ ಶಾಂತಿ ಪ್ರಿಯರು ಅಂತಿದ್ರು. ಪ್ರಿಯರೇ, ನಾವು ಶಾಂತಿ ಪ್ರಿಯರೇ, ಇಲ್ಲ ಅಂತ ಹೇಳಲ್ಲ. ನಮ್ಮ ಮನೆಗೆ ನುಗ್ಗಿದಾಗ ನಾವು ಶಾಂತಿ ಆಗಕ್ಕಾಗಲ್ಲ. ಶಾಂತಿ ಆಗಿರೋ ಎಲ್ಲ ಶಾಂತಿ ಆಗಿರಲ್ಲ. ಮಾಡಿದ್ಮೇಲೆ ನಾವು ಬಿಡಕ್ಕಾಗಲ್ಲ. ಮನೆಗೆ ನುಗ್ಗಿದವ್ರನ್ನ ಹಂಗೆ ಬಿಡಕ್ ಕಳ್ಸಕ್ಕಾಗಲ್ಲ. ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆ ಬಿಡಲ್ಲ. ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಇದನ್ನೇ ಹೇಳಿರೋದು. ನಾವು ಶಾಂತಿ ಪ್ರಿಯರು, ಶಾಂತಿಯಾಗಿರ್ಬೇಕು. ಆದ್ರೆ ನಮ್ಮನೆ ಒಳಗೆ ಬಂದವ್ರು ಮಾತ್ರ ಬಿಡೋದಿಲ್ಲ. ನಮ್ಮನೆ ಒಳಗೆ ಬಂದವ್ರು ಮಾತ್ರ ಯಾವುದೇ ಕಡೆಗೆ ಬೆರ್ಸಾಡ್ಕೊಂಡು ಹೊಡೆಯೋದು. ಅದು ಮೇಯ್ನು ಕುತಂತ್ರಿ ಚೈನಾ. ಇದನ್ನು ತಿಳ್ಕೋಬೇಕು. ನಮಗೆ ಪಾಕಿಸ್ತಾನ ಲೆಕ್ಕ ಅಲ್ಲ. ಅಲ್ಲಿ ಕುತಂತ್ರಿ ಚೈನಾ ಇದೆಯಲ್ಲ, ಪಾಕಿಸ್ತಾನ ಮಾಡ್ತಿರಲ್ಲ, ಚೈನಾ ಹಿಂದ್ಗಡೆಯಿಂದ ಬೆರಳು ಇಟ್ಟು ಮಾಡಿಸ್ತಿರೋದು. ಬಟ್ ಅವರು ಬೆರಳು ಇಟ್ಟು ಮಾಡಿಸ್ತಿರೋದು ಅಷ್ಟೇ. ಅಲ್ಲಿ ಅದು ಮಾಡಿದ್ಮೇಲೆ ಅವರು ಅನುಭವಿಸ್ತಾರೆ. ಈಗ ಚೈನಾನು ಅನುಭವಿಸ್ತಾರೆ.
ಹೇಳ್ತಾ ಇದ್ದೆ ನಾನು, ನೆರೆ ಟರ್ಕಿ, ಚೀನಾ ಈ ಕುತಂತ್ರ ಬುದ್ಧಿಗಳನ್ನು ಹೌದು 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 ಕಂಟ್ರೋಲ್ ಅದು ಮಾಡೋದು ನಡೀತಾರೆ, ಯಾವ ಬಿಡ್ತಾರೆ ಅಂತ ತಿಳ್ಕೊಬೇಡಿ, ಖಂಡಿತ ಮಾಡ್ತಾರೆ. ಕೊನೆ ಪ್ರಶ್ನೆ, ಆ ಕ್ಷಣಗಳನ್ನು ಚೂಸ್ ಮಾಡ್ಕೊಳ್ಳೋದಿಲ್ಲ ನೋಡಿ. ಅಮರನಾಥ್ ಯಾತ್ರೆ ಇನ್ನೇನು ಶುರು ಆಗಬೇಕಿತ್ತು, ಆ ಟೈಮು ಪ್ರವಾಸೋದ್ಯಮ ಹೈಪ್ ಇದ್ದಂಥ ಟೈಮು, ಜಮ್ಮು ಕಾಶ್ಮೀರ ಈ ಥರದೊಂದು ತತ್ಕ್ಷಣ, ಜೊತೆಗೆ ಅಮೇರಿಕಾದ ಯಾರೋ ಒಬ್ಬ ಅಧಿಕಾರಿಗಳು ಭಾರತಕ್ಕೆ ಬಂದಂಥ ಸಮಯ, ಈ ಥರದ ಕ್ಷಣಗಳನ್ನೇ ಚೂಸ್ ಮಾಡಿಕೊಂಡು ಜಾಗತಿಕವಾಗಿ ಭಾರತವನ್ನು ಕುಗ್ಸೋ ಪ್ರಯತ್ನ ಮಾಡುತ್ತಲ್ಲ, ಅದು ಎಷ್ಟು ಬೇಜಾರಾಗುತ್ತೆ ಸರ್? ಅದು ಪಾಕಿಸ್ತಾನದ ಬುದ್ಧಿ ಅಲ್ಲ, ಕುತಂತ್ರಿಗಳು ಅಕ್ಕಪಕ್ಕ ಇದಾರಲ್ಲ, ಆ ಕುತಂತ್ರಿಗಳು ಅವ್ರಿಗೆ ತುಂಬುತ್ತಾ ಇರೋದು ತಲೆಯಲ್ಲಿ. ಪೂರಾ ಪಾಕಿಸ್ತಾನದಲ್ಲಿ ಉಗ್ರವಾದಿಗಳಿಗೆ ಸಾಕಷ್ಟು ತಾಕತ್ತು ಅವ್ರ ಹತ್ರ ಇಲ್ಲ, ಅವ್ರಗಳಿಗೆ ಸಾಕೋದಕ್ಕೆ ತಾಕತ್ತು ಕೊಡ್ತಾ ಇರೋದು ಕುತಂತ್ರಿಗಳ ಪಕ್ಕದಲ್ಲಿ ಇದಾರಲ್ಲ ಅವ್ರುಗಳು. ಪಾಕಿಸ್ತಾನದಲ್ಲಿ ಆ ಪರಿಸ್ಥಿತಿ ಇಲ್ಲ, ಅಷ್ಟ ಉಗ್ರವಾದಿಗಳಿಗೆ ಸಾಕಿ ನಮ್ಮ ದೇಶದ ಮೇಲೆ ಅಟ್ಯಾಕ್ ಮಾಡಿಸೋ ಅಷ್ಟು ತಾಕತ್ತು ಪಾಕಿಸ್ತಾನದಲ್ಲಿ ಇಲ್ಲ. ಆ ಕುತಂತ್ರಿಗಳಿದಾರಲ್ಲ ಅಕ್ಕಪಕ್ಕದವರು, ಈಗ ನೀವು ಯಾರು ಅಂತ ಗೊತ್ತಾಗ್ಬಿಟ್ಟಿದೆ. ಆ ಕುತಂತ್ರಿಗಳು ಅವ್ರಿಗೆ ಕೊಟ್ಟು ಆ ಪರಿಸ್ಥಿತಿನ ಅವ್ರಿಗೆ ತಂದಿದ್ದಾರೆ. ಅವ್ರ ಹತ್ರ ಎಲ್ಲಿದೆ ಆರ್ಥಿಕ ಪರಿಸ್ಥಿತಿ, ಏನಿದೆ ಪಾಕಿಸ್ತಾನದಲ್ಲಿ? ಈಗಲೂ ಭಿಕ್ಷಾ ಬಿಡ್ತಿದ್ದಾರೆ. ನೀರು ಬಂದ್ ಮಾಡಿದೀವಿ, IMF ನಿಂದ ಸಾಲ ತಗೊಂಡಿದ್ದಾರೆ. ಅದು IMF ಕೊಡಬಾರ್ದಾಗಿತ್ತು, ಏನು ಕೊಟ್ಟಿದ್ದಾರೆ ಅಂತ ಗೊತ್ತಿಲ್ಲ. ಕೊಡಲಿ, ನಾವು ಬೇಡ ಅನ್ನಲ್ಲ, ಬಟ್ ಯಾರಿಗೆ ಕೊಡಲಿ, ಯಾರು ಒಳ್ಳೇದು ಮಾಡ್ತಾ ಇದ್ದಾರೆ ಅವ್ರಿಗೆ ಕೊಡಲಿ. ಇವರು ಉಗ್ರವಾದಿಗಳು ಬರೀ ಪಾಕಿಸ್ತಾನದಿಂದ ಭಾರತಕ್ಕೆ ಬರ್ತಾ ಇಲ್ಲ ಉಗ್ರವಾದಿಗಳು, ಅಮೆರಿಕ ಹೋಗ್ತಾ ಇಲ್ವಾ, ಚೈನಾ ಹೋಗ್ತಾ ಇಲ್ವಾ, ಎಲ್ಲ ಕಡೆ ಕಳಿಸ್ತಾ ಇದ್ದಾರೆ ಇವರು. ಈಗ ಅವರಾಗೆ ಒಪ್ಕೊಂಡಿದ್ದಾರೆ, ಹೌದು ನಾವೇ ಸಾಕಿದ ಗಿಣಿಗಳು ನಮಗೆ ಕುಗ್ತಾ ಇದ್ದಾವೆ ಅಂತೇಳಿ. ಅವ್ರು ಬರೀ ಇಲ್ಲಿಗೆ ಸಾಕಿಲ್ಲ, ಬೇರೆ ಕಡೆಗೂ ಸಾಕಿದ್ದಾರೆ. ನಾವು ಒಬ್ಬರೇ ಅಲ್ಲ ಅವ್ರ ಪಕ್ಕದಲ್ಲಿರೋದು. ಅವರು ಹೇಳ್ತಾರಲ್ಲ, ಉಂಡು ಮನೆ ಕನ್ನ ಬಗೆಯೋರು ಇವರು ಪಾಕಿಸ್ತಾನದವರು. ಯಾರ್ಯಾರು ಅವ್ರಿಗೆ ಅನ್ನ ಕೊಡ್ತಾ ಇದ್ದಾರೆ ಅವ್ರಿಗೆಲ್ಲ ಕನ್ನ ಬಗೆಯೋದೇ ಇವ್ರ ಕೆಲಸ. ಅವ್ರ ಹತ್ರ ಆ ತಾಕತ್ತಿಲ್ಲ, ಆರ್ಥಿಕತೆ ಎಲ್ಲಿದೆ ಅವ್ರ ಹತ್ರ? ಪಾಕಿಸ್ತಾನದಲ್ಲಿ ಇವ್ರಿಗೆ ಅಷ್ಟು ವೇಪನ್ಸ್ ತರೋದು ಮತ್ತು ಅಷ್ಟು ಅವ್ರಿಗೆ ಖರ್ಚು ಮಾಡೋ ಆರ್ಥಿಕತೆ ಇಲ್ಲ. ಅವರೇ ಭಿಕ್ಷಾ ಬೇಡ್ತಾ ಇದ್ದಾರೆ, ಭಿಕಾರಿಗಳಾಗಿದ್ದಾರೆ. ಅವ್ರ ಹತ್ರ ಎಲ್ಲಿದೆ? ಅವರಿಗೆ ಅಕ್ಕಪಕ್ಕದವ್ರು ಇರೋದಿಲ್ಲ, ಅವರು ಕೊಟ್ಬಿಟ್ಟು ನಮ್ಮ ಮೇಲೆ ಅವ್ರು ಆಗಬೇಕು ಅನ್ನೋದಕ್ಕೆ ಯೋಚನೆ ಮಾಡ್ತಾ ಇದ್ದಾರೆ. ಬಟ್ ಆಗಕ್ಕಾಗಲ್ಲ. ಈಗ 4ನೇ ಸ್ಥಾನದಲ್ಲಿದ್ದೀವಿ ಆರ್ಥಿಕತೆಯಲ್ಲಿ, ಬರ್ತೀವಿ ಮುಂದೆ, ಆಗತ್ತೆ. ಅದಕ್ಕೆ ಎಲ್ಲರ ಸಪೋರ್ಟು ಬೇಕು, ಹಾಗೆ ಆಗತ್ತೆ. ಥ್ಯಾಂಕ್ ಯು ಸರ್. ಮಂಜುನಾಥ್ ಅಂತೇಳಿ. ನಾಗರಾಜ್. ಈಗ ಪಾಕಿಸ್ತಾನಿಗೆ ಓನ್ಲಿ ಫಾರ್ 3 ದಿವಸದಲ್ಲಿ ಅವ್ರ ಕೈ ಮೇಲೆ ಮಾಡಿದ್ದೇವೆ. ಇನ್ನು 1 ತಿಂಗಳು ನಮ್ಮ ಕೂಟ ಇವರು ಯುದ್ಧ ಮಾಡಿದರೆ ಅವು ಯಾವ ಮಟ್ಟಕ್ಕೆ ಹಿಡಿತಾರೆ ಅಂದರೆ, ಈಗ ಬರೀ ರೋಡಲ್ಲಿ ಕಟೋರಿ लेके घूम रहा है, और कुछ दिन के बाद कटोरा नहीं पूरे डंडोरा लेके घूमेंगे. क्योंकि अभी भारत ऐसा हो गया, अभी नवा भारत हो गया, आधुनिक भारत हो गया, सदृढ़ भारत हो गया. इसके लिए मेन बुनियाद है सेना. सेना एक बलिष्ठ है, तो विश्व के अंदर 4वां विश्व का जो सेना है वो इधर है. तो लास्ट में एक स्लोगन बोला चाहता हूँ, जगह भी उनका था, टाइम भी उनका था, लेकिन फैसला हमारा था. सेना ही रहेगा, जो हमेशा जो 3 दिन में हाथ ऊपर किया है, महीने भर में उनको हैंड्सअप कर देंगे. ये नवयुग का भारत है. तो इसीलिए हम देश को बोलना चाहते, मैसेज ये देना चाहते थे, हम एकता में ऐक्य थे. तो सिविलियन को हमका देश का मनोभाव और ಪ್ರೀತಿಯ ಒಂದು ದೇಶಕ್ಕಾಗಿ ನಾವು ಪ್ರೀತಿ ಅಭಿಮಾನಿ. ಆಮೇಲೆ ದೇಶದಲ್ಲಿ ಸಿವಿಲಿಯನ್ ಗೊತ್ತಾಗಬೇಕು ದೇಶ ಅಭಿಮಾನಿ ಹೇಗಿದೆ. ಸೇನಾ ಅವ್ರಿಗೆ ನಮಗೆ ಸ್ವಲ್ಪ ಉತ್ಸಾಹ ಕೊಟ್ಟರೆ ಸಾಕು, ನಾವು ಅವ್ರಿಗೆ ಮನೆಯೊಳಗೆ ಹುಗ್ಗಿ ಹೊಡೆಯುವಂಥ ಶಕ್ತಿ ನಮ್ಮ ಸೇನಾದಲ್ಲಿದೆ. ಇದು ಆಧುನಿಕ ಭಾರತ. ಅದಕ್ಕಾಗಿ ನೋಡಿ, ಈಗ ಅವರು 2 ದಿವಸಕ್ಕಂದ್ರೆ ನೀವು ಏನಂದು ನೀವು ನೋಡಿರ್ಬೋದು, ಸೇನಾದಲ್ಲಿ ಅನೇಕ ಥರ ಯಾವುದು ಅವ್ರಿಗೆ ದೇಶ ಸಪೋರ್ಟ್ ಮಾಡ್ತಾ ಇಲ್ಲ, ಆದರೆ ನಾವು ಯಾರಿಗೂ ಸಪೋರ್ಟ್ ಕೇಳ್ತಾ ಇಲ್ಲ. ಇದು ನಾವು ನಮ್ಮ ಕಾಲ ಮೇಲೆ ನಿಂತಂಥ ಸೈನಿಕರು ಅವ್ರಿಗೆ 3 ದಿವಸದಲ್ಲಿ ಹೆಂಡಪ್ ಮಾಡಿದ್ದೇವೆ. ಇದಕ್ಕಾಗಿ ನಮ್ಮ ಸಹಯೋಗ ಮಾಡ್ತೀವಿ. ನಮ್ಮ ಇನ್ನೊಮ್ಮೆ ಇದು ನಮ್ಮ ದೇಶ ಪ್ರೇಮಿಗಳಿಗೆ ಇದೇ ಥರ ನಮ್ಮ ಪ್ರೋತ್ಸಾಹ ಕೊಡಲಿ, ನಾವು ಅವ್ರಿಗೆ ಬೆನ್ನೆಲುಬಾಗಿರ್ತೀವಿ. ನಮ್ಮ ಇವತ್ತು ನೋಡಿ, ನಮ್ಮ ಭಾರತ ದೇಶ ಶಾಂತಿವಾಗಿ ಇದೆ ಅಂದರೆ ಕಾರಣ ನಾವು ಸೇನಾ. ಇವತ್ತಿಲ್ಲಿ ಸಿವಿಲಿಯನು ಪಬ್ಲಿಕ್ ಅಮಾಸಿ ಹುಣ್ಣಿಮೆ ಹಬ್ಬ ಇದನ್ನು ಮಾಡಕತ್ತಾರ ಅಂದರೆ ಕಾರಣ ಸೇನಾ. ಇಲ್ಲ ಅಂದರೆ ಎಕ್ಸಾಂಪಲ್ ಹೇಳಬೇಕಂದ್ರೆ ಸರ್, ನೀವು ರಷ್ಯಾ, ರೂಸು, ಹಮಾಸು ಅಲ್ಲಿ 2 ವರ್ಷ 1 ವರ್ಷ ಯುದ್ಧ ನಡೀತಾ ಇದೆ ಸರ್. ಅದಕ್ಕಾಗಿ ಇಲ್ಲಿ ಯಾಕೆ ಅಮಾಸಿ ಹುಣ್ಣಿಮೆ ಮಾಡ್ತಾರೆ ಅಂದರೆ, ನಾವು ಸೇನಾದಲ್ಲಿ ಗಡಿಯಲ್ಲಿ ಸದೃಢವಾಗಿದ್ದೇವೆ. ಅದಕ್ಕೆ ಇಲ್ಲಿ ಅಮಾಸಿನೂ ನಡೀತೈತಿ, ಉಮಾಸಿ ದೀಪಾವಳಿನೂ ನಡೀತೈತಿ, ರಂಜಾನು ನಡೀತೈತಿ, ಯೇಸು ಕೃಷ್ಣನೂ ನಡೀತೈತಿ. ಇದು ಸರ್ವಧರ್ಮ ಭಾರತ. ಇಲ್ಲಿ ಯಾವುದು ಜಾತ್ಯತೀತ ಇಲ್ಲ. ಇದು ಸರ್ಕ್ಯುಲರ್ ದೇಶ. ಇದಕ್ಕೆಲ್ಲ ನಮ್ಮ ಮೇನ್ ಇರೋದು ಸೇನಾ. ಇದಕ್ಕೆ ಇನ್ನೊಂದು ಸಲ ನಾವು ಹೇಳೋದ್ರಿಂದ ನಾವು ಹೇಳ್ತೀನಿ, ನಾನು 1-2 ಮಾತು ಮುಗಿಸ್ತೀನಿ. ನಾವು ಧಾರವಾಡ ಜಿಲ್ಲಾ ಅಧ್ಯಕ್ಷರು, KPCC ಮಾಜಿ ಸೈನಿಕರ ಘಟಕ. ಜೈ ಹಿಂದ್, ಜೈ ಭಾರತ್, ಬೋಲೋ ಭಾರತ್ ಮಾತಾ ಕಿ ಜೈ. ಸರ್ ಏನು